ಹನ್ನೆರಡು ನೃತ್ಯಗಾತಿ ರಾಜಕುಮಾರಿಯರು. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದ. ಅವನಿಗೆ 12 ಹೆಣ್ಣು ಮಕ್ಕಳು, ಅಂದರೆ 12 ರಾಜಕುಮಾರಿಯರು. ಅವರೆಲ್ಲ ಒಬ್ಬರಿಗಿಂತ ಒಬ್ಬರು ತುಂಬಾ ಸುಂದರವಾಗಿದ್ದರು. ಅವರೆಲ್ಲ ತರುಣಿಯರಾಗಿದ್ದು ರಾಜ ಅವರಿಗೆ ಮದುವೆ ಮಾಡಿಸಲು ಯೋಚಿಸುತ್ತಿದ್ದ. ಆದರೆ ರಾಜಕುಮಾರಿಯರು ರಾತ್ರಿ ಹೊತ್ತು ನೃತ್ಯ ಮಾಡುವ ವಿಷಯ ರಾಜನಿಗೆ ತಿಳಿದು ಬಂತು. ರಾಜಕುಮಾರಿಯರು ಎಲ್ಲಿಗೆ ಹೋಗುತ್ತಾರೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಈ ವಿಷಯಕ್ಕೆ ರಾಜನು ತುಂಬಾ ನೊಂದಿದ್ದ. ಅವರು ಎಲ್ಲೂ ಹೋಗಬಾರದೆಂದು ಅವರ ಕೊಠಡಿಯ ಬಾಗಿಲನ್ನು ಹಾಕುತ್ತಿದ್ದ. ಆದರೆ ಅವನ ಪ್ರಯತ್ನವೆಲ್ಲ ಮಣ್ಣಾಗುತ್ತಿತ್ತು. ರಾಜಕುಮಾರಿಯರ ಪಾದರಕ್ಷೆಗಳಲ್ಲಿ ಅವನಿಗೆ ರಂಧ್ರಗಳು ಕಾಣಿಸಿತು. ಆಗ ಅವನಿಗೆ ಆತಂಕವಾಗಿ ಘೋಷಣೆಯನ್ನು ಮಾಡಿದ. ಯಾವುದೇ ಪ್ರಜೆಗಳು ನನ್ನ ರಾಜಕುಮಾರಿಯರ ನೃತ್ಯವನ್ನು ಕಂಡುಹಿಡಿದದ್ದೇ ಆದರೆ ನಾನು ಅವರಿಗೆ ಒಬ್ಬ ರಾಜಕುಮಾರಿಯನ್ನು ಕೊಟ್ಟು ಮದುವೆಯನ್ನು ಮಾಡುತ್ತೇನೆ. ಮತ್ತೆ ನನ್ನ ಸಾವಿನ ನಂತರ ರಾಜರಾಗುತ್ತಾರೆ. ಒಂದು ವೇಳೆ 3 ರಾತ್ರಿಯಲ್ಲಿ ಕಂಡುಹಿಡಿಯಲು ಸೋತಿದ್ದಲ್ಲಿ ಅವರ ಜೀವನವನ್ನು ಬಲಿ ತೆಗೆದುಕೊಳ್ಳುತ್ತೇನೆ. ಸುದ್ದಿ ಗಾಳಿಯಲ್ಲಿ ಹರಡಿತು. ಕೂಡಲೇ ರಾಜಕುಮಾರನೊಬ್ಬ ಈ ಕೆಲಸವನ್ನು ಮಾಡಲು ಮುಂದಾದ. ನಾನು ಪಕ್ಕದ ರಾಜ್ಯದ ರಾಜಕುಮಾರ. ನಾನು ನಿಮ್ಮ ರಾಜಕುಮಾರಿಯರ ಗುಟ್ಟನ್ನು ಬಯಲು ಮಾಡಲು ಬಂದಿದ್ದೇನೆ. ಅವನನ್ನು ಆದರದಿಂದ ಸ್ವಾಗತಿಸಿದರು. ಆ ದಿನ ರಾತ್ರಿ ಊಟದ ನಂತರ ಅವನಿಗೆ ಮಲಗಲು ಒಂದು ಕೋಣೆಯನ್ನು ಕೊಟ್ಟರು. ಆ ಕೋಣೆಯು ರಾಜಕುಮಾರಿಯರ ಕೋಣೆಯ ಪಕ್ಕದಲ್ಲಿತ್ತು. ರಾಜಕುಮಾರಿಯರು ಎಲ್ಲಿ ಹೋಗುತ್ತಾರೆ ಎಂದು ಕಂಡುಹಿಡಿಯಲು ಅವನ ಹಾಸಿಗೆಯನ್ನು ರಾಜಕುಮಾರಿಯರ ಕೋಣೆಯ ದಿಕ್ಕಿನಲ್ಲಿ ಏರ್ಪಾಟು ಮಾಡಿದ್ದರು. ರಾಜಕುಮಾರಿಯರ ಕೋಣೆಯ ಬಾಗಿಲು ತೆರೆದಿತ್ತು. ರಾಜಕುಮಾರ ಅವನ ಕೋಣೆಯಲ್ಲೇ ಇದ್ದ. ಇಬ್ಬರು ರಾಜಕುಮಾರಿಯರು ಅವನ ಕೋಣೆಗೆ ಬಂದು ಅವನಿಗೆ ಒಂದು ಲೋಟದಲ್ಲಿ ವೈನನ್ನು ಕೊಟ್ಟರು. ರಾಜಕುಮಾರ ವೈನನ್ನು ಸ್ವಲ್ಪ ಕುಡಿದು ಅವರನ್ನು ನೋಡಲು ಆರಂಭಿಸಿದ. ಸ್ವಲ್ಪ ಹೊತ್ತು ಕುಳಿತುಕೊಂಡ. ಅವನಿಗೆ ತುಂಬಾ ನಿದ್ದೆ ಬಂದಿದ್ದರಿಂದ ಅವನು ಮಲಗಿಬಿಟ್ಟ. ಮರುದಿನ ಬೆಳಿಗ್ಗೆ ಎದ್ದು ನೋಡಿದರೆ ರಾಜಕುಮಾರಿಯರು ಆಗಾಗಲೇ ನೃತ್ಯ ಮಾಡಿದ್ದರು. ಇದು 12 ರಾತ್ರಿ ಹೀಗೆ ಮುಂದುವರಿಯಿತು. 4ನೇ ದಿನ ರಾಜಕುಮಾರ ಉತ್ತರವನ್ನು ಕೊಡಲು ಸೋತು ಹೋಗಿದ್ದ. ರಾಜ ಅವನಿಗೆ ಯಾವುದೇ ಕ್ಷಮೆಯನ್ನು ಕೊಡದೆ ಅವರನ್ನು ಸಾಯಿಸಿದ. ಅದಾದ ನಂತರ ಬಹಳಷ್ಟು ಜನ ಈ ಕೆಲಸಕ್ಕೆ ಮುಂದಾದರು. ಆದರೆ ಯಾರೂ ಈ ಕೆಲಸದಲ್ಲಿ ಯಶಸ್ವಿಗಳಾಗಲಿಲ್ಲ. ಅವರೆಲ್ಲರೂ ರಾಜನಿಂದ ಸಾಯಲ್ಪಟ್ಟರು. ರಾಜನಿಗೆ ಅವರನ್ನು ಸಾಯಿಸಲು ಇಷ್ಟವಿರಲಿಲ್ಲ. ರಾಜಕುಮಾರಿಯರ ನೃತ್ಯದ ಗುಟ್ಟು ಅವನಿಗೆ ತಿಳಿದು ಬಂದಿರಲಿಲ್ಲ ಎಂದು ಅವನು ಬೇಸರಗೊಂಡಿದ್ದ. ರಾಜ್ಯದಲ್ಲಿ ಒಬ್ಬ ಸೈನಿಕ ಗಾಯಗೊಂಡಿದ್ದ ಕಾರಣದಿಂದ ಸೈನ್ಯವನ್ನು ಬಿಡಬೇಕಾಗಿ ಬಂತು. ಈಗ ಅವನಿಗೆ ಬೇರೆ ಕೆಲಸ ಇಲ್ಲದ ಕಾರಣದಿಂದ ಅವನು ರಾಜಾಸ್ಥಾನಕ್ಕೆ ಬರಲು ನಿರ್ಧರಿಸಿದ. ರಾಜಾಸ್ಥಾನಕ್ಕೆ ಬರುವ ದಾರಿಯಲ್ಲಿ ಒಂದು ವೃದ್ಧ ಹೆಣ್ಣಿಗೆ ಸಹಾಯ ಮಾಡಿದ. ಎಲ್ಲಿಗೆ ಹೋಗ್ತಾ ಇದ್ಯಾ? ನನಗೆ ಗೊತ್ತಿಲ್ಲ. ನಾನು ರಾಜರ ನಗರಕ್ಕೆ ಹೋಗ್ಬೇಕು ಅಂತಿದ್ದೆ. ಓ, ರಾಜಕುಮಾರಿಯರಿಗೋಸ್ಕರ? ಇಲ್ಲ, ಅದು ರಾಣಿಗೆ ಹೇಗೆ ಸಂಬಂಧಪಡುತ್ತೆ? ರಾಜ ಹೇಳಿದ್ರ ಬಗ್ಗೆ ನಿನಗೆ ಗೊತ್ತೇ ಇಲ್ವಾ? ಓ, ಅದ್ರ ಬಗ್ಗೆ ಕೇಳಿದೀನಿ ನಾನು. ಒಂದ್ ವೇಳೆ ನಾನೇನಾದ್ರೂ ಅಲ್ಲಿಗೆ ಹೋದ್ರೆ ನನ್ ಜೀವ ಕಳ್ಕೋಬೇಕಾಗತ್ತೆ. ಈಗಾಗ್ಲೇ ಎಷ್ಟೊಂದ್ ಜನ ಹೋಗಿ ಪ್ರಯತ್ನ ಮಾಡಿದ್ದಾರೆ. ನೀನು ಮಲಗೋಕ್ಕಿಂತ ಮುಂಚೆ ನೀನು ಕೊಡುವಂತ ಪಾನೀಯನ ನೀನು ಕುಡಿಯಬಾರ್ದು. ಮಲಗಿರೋ ತರ ನಟಿಸ್ಬೇಕು. ಅದನ್ನು ಹೇಳುತ್ತಾ ವೃದ್ಧ ಹೆಣ್ಣು ಅವನಿಗೆ ಒಂದು ಬಟ್ಟೆಯನ್ನು ಕೊಟ್ಟಳು. ನೀನಿದನ್ನ ಹಾಕೊಂಡಾಗ ಯಾರಿಗೂ ಕಾಣಿಸೋದಿಲ್ಲ. ಇದರಿಂದ ನೀನು ರಾಜಕುಮಾರಿಯರನ್ನ ಹಿಂಬಾಲಿಸಬಹುದು. ಇದನ್ನ ಹಾಕೋ. ಆ ಸೈನಿಕ ವೃದ್ಧ ಹೆಣ್ಣಿಗೆ ನಮಸ್ಕರಿಸಿ ರಾಜಾಸ್ಥಾನಕ್ಕೆ ತೆರಳಿದನು. ರಾಜ ಅವನನ್ನು ಕೂಡ ಎಲ್ಲರಂತೆ ಬರಮಾಡಿಕೊಂಡು ಸತ್ಕರಿಸಿದ. ಆ ದಿನ ಸಂಜೆ ರಾಜಕುಮಾರಿಯರ ಕೊಠಡಿಯ ಎದುರಿನಲ್ಲಿದ್ದ ಕೊಠಡಿ ಅವನಿಗೆ ಕೊಟ್ಟರು. ಸ್ವಲ್ಪ ಸಮಯದ ನಂತರ ಹಿರಿಯ ರಾಜಕುಮಾರಿ ಅವನ ಕೊಠಡಿಯ ಒಳಗೆ ಬಂದಳು. ಹಲೋ ಮಹಾರಾಣಿ. ಹಲೋ, ಪಾನೀಯ ತಗೊಳ್ಳಿ. ನಾವೆಲ್ಲರೂ ಯುವರಾಣಿಯರು ಸೇರಿ ಇದನ್ನ ಮಾಡಿರೋದು. ಇದನ್ನ ಕುಡೀರಿ. ಆ ಸೈನಿಕನಿಗೆ ಈ ವಿಷಯದ ಬಗ್ಗೆ ಅರಿವಿತ್ತು. ಅವನು ಪೂರ್ತಿ ವೈನನ್ನು ಕುಡಿದ, ಆದರೆ ನುಂಗಲಿಲ್ಲ. ಅವನ ನಾಲಿಗೆಯ ಕೆಳಗೆ ಸ್ಪಂಜನ್ನು ಇಟ್ಟುಕೊಂಡಿದ್ದ. ರಾಜಕುಮಾರಿಯು ಹೊರಗೆ ಹೋದ ನಂತರ ಅವನ ಬಾಯಿಯಿಂದ ಸ್ಪಂಜನ್ನು ತೆಗೆದು ಮಲಗಿರೋ ತರಹ ವರ್ತಿಸಿದ. ಅವನು ಮಲಗಿರುವುದನ್ನು ನೋಡಿ ರಾಜಕುಮಾರಿಯರು ಖುಷಿಪಟ್ಟರು.
ಅವರೆಲ್ಲ ಹೊರಗೆ ಹೋಗಲು ವಸ್ತ್ರವನ್ನು ಧರಿಸಿದರು. ಅವರೆಲ್ಲ ಸಿದ್ಧವಾಗಿದ್ದರಿಂದ ಹಿರಿಯ ರಾಜಕುಮಾರಿ ಅವಳ ಹಾಸಿಗೆಯನ್ನು ತಟ್ಟಿದಳು. ಅದು ತಕ್ಷಣ ಭೂಮಿಯ ಒಳಗೆ ಹೋಯಿತು. 12 ರಾಜಕುಮಾರಿಯರು ಒಬ್ಬೊಬ್ಬರಾಗಿ ಕೆಳಗೆ ಹೋದರು. ಸೈನಿಕ ಇವೆಲ್ಲವನ್ನು ನೋಡುತ್ತಿದ್ದ. ಅವನು ಆ ಬಟ್ಟೆಯನ್ನು ಧರಿಸಿ ಅವರನ್ನು ಹಿಂಬಾಲಿಸಿದ. ಅವನು ಕಿರಿಯ ರಾಜಕುಮಾರಿಯ ಜೊತೆ ಹೋಗುತ್ತಿದ್ದ. ಅರ್ಧ ದಾರಿಯ ನಂತರ ಕಿರಿಯ ರಾಜಕುಮಾರಿಗೆ ಭಯವಾಯಿತು. ನನ್ಗನ್ಸುತ್ತೆ ನಮ್ಮಿಂದ ಯಾರೋ ಬರ್ತಾ ಇದ್ದಾರೆ. ಕೆಲವೊಮ್ಮೆ ಕತ್ಲಿದ್ದಾಗ ಹಾಗನ್ಸುತ್ತೆ ಅಷ್ಟೇ. ಬಾ ಹೋಗೋಣ. ಸೈನಿಕ ಅವಳ ಬಟ್ಟೆಯನ್ನು ತುಳಿದು ಬಿಟ್ಟ. ಅವಳಿಗೆ ಹೆಚ್ಚು ಭಯವಾಯಿತು. ಯಾರೋ ನನ್ನ ಲಂಗ ಎಳಿತಾ ಇದ್ದಾರೆ. ನಂಗೆ ತುಂಬಾ ಭಯ ಆಗ್ತಾ ಇದೆ. ಮಳೆಗ್ ಸಿಕ್ಕಾಕೊಂಡಿರ್ಬೋದು, ನೋಡ್ಕೊಂಡು ಹುಷಾರಾಗ್ ಬಾ. ಸೈನಿಕ ಮುಗುಳ್ನಗೆಯಿಂದ ಅವರನ್ನು ಹಿಂಬಾಲಿಸಿದ. ರಾಜಕುಮಾರಿಯರು ಸುಂದರವಾದ ಉದ್ಯಾನವನಕ್ಕೆ ಪ್ರವೇಶ ಕೊಟ್ಟರು. ಮರದ ಎಲ್ಲಾ ದಳಗಳು ಬೆಳ್ಳಿಯಾಗಿದ್ದವು. ಸಾಕ್ಷಿಗೋಸ್ಕರ ಸೈನಿಕ ಮರದಿಂದ ಒಂದು ದಳವನ್ನು ಕಿತ್ತುಕೊಂಡ. ಕಿತ್ತಿದ ತಕ್ಷಣ ಜೋರಾದ ಶಬ್ದ ಬಂದಿತು. ಕಿರಿಯ ರಾಜಕುಮಾರಿ ಮತ್ತೆ ಹೆದರಿಕೊಂಡಳು. ನಿಮ್ಗೆ ಕೇಳಿಸ್ತಾ ಆ ಶಬ್ದ? ಹೌದು, ಅದು ಪಿಸ್ತೂಲಿನ ಸದ್ದಾಗಿತ್ತು. ಇವತ್ತು ಮತ್ತೊಬ್ಬ ಸತ್ತಿದ್ದಾನೆ. ನಂತರ ಅವರೆಲ್ಲ ಒಂದು ಬಂಗಾರದ ಉದ್ಯಾನವನಕ್ಕೆ ಪ್ರವೇಶಿಸಿದರು. ಸೈನಿಕ ಅಲ್ಲಿಯೂ ಎಲೆಯನ್ನು ಕಿತ್ತುಕೊಂಡ. ಮತ್ತೆ ಜೋರಾದ ಶಬ್ದ ಬಂದಿತು. ಹಿರಿಯ ರಾಜಕುಮಾರಿ ಕಿರಿಯ ರಾಜಕುಮಾರಿಗೆ ನಿರ್ಲಕ್ಷಿಸಲು ಹೇಳಿದಳು. ಮುಂದಾಗುತ್ತಾ ವಜ್ರದ ಉದ್ಯಾನವನಕ್ಕೆ ಪ್ರವೇಶಿಸಿದರು. ಸೈನಿಕ ಇಲ್ಲಿಯೂ ಒಂದು ವಜ್ರವನ್ನು ಕಿತ್ತುಕೊಂಡ. ಈ ಸಮಯವೂ ಕೂಡ ಕಿರಿಯ ರಾಜಕುಮಾರಿಗೆ ಜೋರಾದ ಶಬ್ದ ಕೇಳಿಬಂತು. ಅವಳು ಹೆದರಿಕೊಂಡಳು. ಅಲ್ಲಿ 12 ರಾಜಕುಮಾರರು ಅವರ ದೋಣಿಯಲ್ಲಿ ಕಾಯುತ್ತಿದ್ದರು. ಪ್ರತಿಯೊಬ್ಬ ರಾಜಕುಮಾರಿಯು ಒಬ್ಬ ರಾಜಕುಮಾರನ ಜೊತೆ ಕುಳಿತುಕೊಂಡರು. ಸೈನಿಕನು ಕಿರಿಯ ರಾಜಕುಮಾರಿಯ ಜೊತೆ ಸಾಗಿದನು. ಮಹಾರಾಣಿ, ಇವತ್ತು ದೋಣಿ ತುಂಬಾ ಭಾರವಾಗಿರೋ ತರ ಇದೆ. ದೋಣಿ ಸಾಗ್ಸಕ್ಕೆ ತುಂಬಾ ಪ್ರಯತ್ನ ಮಾಡ್ತೇನೆ ನಾನು. ನನಗ್ ಗೊತ್ತಿಲ್ಲ, ನನ್ಗನ್ಸುತ್ತೆ ನಾನೊಬ್ಳೇ ಇರೋದು. 12 ದೋಣಿಗಳು ನದಿಯ ಇನ್ನೊಂದು ದಡಕ್ಕೆ ಸೇರಿತು. ಅಲ್ಲಿ ಸುಂದರವಾದ ಆಸ್ಥಾನವಿತ್ತು. ರಾಜಕುಮಾರ ರಾಜಕುಮಾರಿಯರು ಒಳಗೆ ಹೋದರು. ಅವರು ಒಳಗೆ ಬಂದ ತಕ್ಷಣ ಸಂಗೀತ ಶುರುವಾಯಿತು. ರಾಜಕುಮಾರಿಯರು ರಾಜಕುಮಾರರ ಜೊತೆ ಖುಷಿಯಿಂದ ನರ್ತಿಸಿದರು. ಅವರ ಪಾದರಕ್ಷೆಗಳು ಹರಿಯುವ ತನಕ ಅವರೆಲ್ಲ ನರ್ತಿಸಿದರು. ಅವರೆಲ್ಲ ಹಿಂತಿರುಗಲು ನಿರ್ಧರಿಸಿದರು. ರಾಜಕುಮಾರರು ಎಲ್ಲ ರಾಜಕುಮಾರಿಯರನ್ನು ದೋಣಿಯಲ್ಲಿ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದರು. ಈ ಬಾರಿ ಸೈನಿಕ ಹಿರಿಯ ರಾಜಕುಮಾರಿಯ ಜೊತೆ ಕುಳಿತುಕೊಂಡ. ರಾಜಕುಮಾರಿಯರೆಲ್ಲ ಕೊಠಡಿಯನ್ನು ಸೇರುವ ಮೊದಲು ಸೈನಿಕ ಅವನ ಕೊಠಡಿಗೆ ಸೇರಿ ಮಲಗಿದಂತೆ ವರ್ತಿಸಿದ. ರಾಜಕುಮಾರಿಯರು ಅವರ ಕೊಠಡಿಗೆ ಸೇರಿದ ಕೂಡಲೇ ನಿಧಾನವಾಗಿ, ಏನಂತೀರಾ? ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ ಮಲ್ಕೊಳ್ಳೋಣ. ಇದು ಪ್ರತಿ ರಾತ್ರಿಯೂ ನಡೆಯುತ್ತಿತ್ತು. ಸೈನಿಕ ಅವರನ್ನು ಹಿಂಬಾಲಿಸುತ್ತಿದ್ದ. ಸಾಕ್ಷಿಗಳೆಲ್ಲವನ್ನೂ ಪಡೆದುಕೊಂಡು ರಾಜಕುಮಾರಿಯರು ಅವರ ಕೊಠಡಿಗೆ ಬರುವ ಮುನ್ನ ಅವನು ಹಿಂತಿರುಗುತ್ತಿದ್ದ. ಕೊನೆಯ ದಿನ ರಾಜ ಸೈನಿಕನನ್ನು ಕರೆದ. ಮಹಾರಾಜ್ರೆ, ಎಲ್ಲ 12 ಮಹಾರಾಣಿಗಳು ಒಳಗಡೆ ಹೋಗಿದ್ರು. ನಿಮ್ಮ ಅರಮನೆ ಬಳಿ ಒಂದು ಕ್ಯಾಸಲ್ ಇತ್ತು ಮತ್ತು ಸಂಪೂರ್ಣ ಕಥೆಯನ್ನು ವಿವರಿಸಿದ. ರಾಜ ರಾಜಕುಮಾರಿಯರ ಕಡೆ ನೋಡುತ್ತಾನೆ. ಅವರೆಲ್ಲ ದೊಡ್ಡ ಪರದೆಯ ಹಿಂದೆ ಕದ್ದು ಕೇಳಿಸಿಕೊಳ್ಳುತ್ತಿರುತ್ತಾರೆ. ಇವ್ರು ಹೇಳೋದ್ ನಿಜಾನಾ? ಸಾಕ್ಷಿ ಇಲ್ಲಿದೆ ಮಹಾರಾಜ್ರೆ. ಅವನು ಸಾಕ್ಷಿಗಳಾಗಿ ತೆಗೆದುಕೊಂಡಂತ ಬೆಳ್ಳಿ, ಬಂಗಾರ ಮತ್ತು ವಜ್ರದ ಎಲೆಗಳನ್ನು ಕೊಡುತ್ತಾನೆ. ರಾಜಕುಮಾರಿಯರು ತಂದೆಯ ಹತ್ತಿರ ಒಪ್ಪಿಕೊಳ್ಳುತ್ತಾರೆ. ಅವರು ಮಾಡುತ್ತಿದ್ದ ಕೆಲಸವನ್ನು ಹೇಳುತ್ತಾರೆ. ರಾಜನಿಗೆ ಈ ವಿಷಯವನ್ನು ಕೇಳಿ ಖುಷಿಯಾಗುತ್ತದೆ. ಸೈನಿಕನಿಗೆ ಅಭಿನಂದಿಸುತ್ತಾನೆ. ನೀನು ಯಾವ ರಾಜಕುಮಾರಿಯನ್ನು ಮದುವೆಯಾಗಲು ಇಷ್ಟಪಡುವೆ? ನನಗೆ ಚಿಕ್ಕ ವಯಸ್ಸು, ಹಾಗಾಗಿ ನಿಮ್ಮ ದೊಡ್ಡ ಮಗಳನ್ನೇ ಮದುವೆಯಾಗುತ್ತೇನೆ. ಮದುವೆ ಕೆಲಸಕ್ಕೆ ಎಲ್ಲವನ್ನು ಏರ್ಪಾಟು ಮಾಡಲು ರಾಜ ಆದೇಶಿಸುತ್ತಾನೆ. ಸೈನಿಕ ಮತ್ತು ಹಿರಿಯ ರಾಜಕುಮಾರಿ ಅದೇ ದಿನ ಮದುವೆಯಾಗುತ್ತಾರೆ. ಈ ನನ್ನ ಅಳಿಯ ನನ್ನ ಸಾವಿನ ನಂತರ ರಾಜನಾಗುತ್ತಾನೆ. ಅವರೆಲ್ಲರೂ ಮುಂದೆ ಖುಷಿಯಿಂದ ಬಾಳುತ್ತಾರೆ.